ಅನೀಸ್ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಇವಾಗ ಯಾವ ಥರ ಫಿಶ್ನ ಫ್ರೈ ಮಾಡೋದಂತ ನಾನು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಈ ಸಲ ಅಂಜಲ್ ಫಿಶ್ ತೊಗೊಂಡಿಲ್ಲ, ಯಾವಾಗಲೂ ಅಂಜಲ್ ಫಿಶ್ ನಾನು ತೋರಿಸ್ತಾ ಇದ್ದೆ ಜಾಸ್ತಿ. ಸೊ ಇವತ್ತು ನಾನು ತೊಗೊಂಬಂದಿರೋದು ಫಿಶ್ಶು ಪ್ಯಾಂಫ್ರೆಟ್. ಸೊ ಇದಕ್ಕೆ ಯಾವ ಥರ ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಾದ್ಮೇಲೆ ಅರಿಶಿನದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅರಿಶಿನದ ಪುಡಿ ಜೊತೆ ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಕ್ಲೀನಿಗೆ ಎಲ್ಲ ಇದಕ್ಕೆ ನಾನು ಸ್ಮಿಯರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಏನು ಮಾಡುತ್ತೆ, ಮೇಲ್ಗಡೆನ ಕೌಚು ಅದೇನಿದ್ರೂ ನಿಮಗೆ ಅದೆಲ್ಲ ಕ್ಲೀನಿಗೆ ಹೋಗಿಬಿಡುತ್ತೆ. ಸೊ ನಾನು ಈ ಥರ ಕ್ಲೀನಿಗೆ ಅರಿಶಿನ ಮತ್ತು ಉಪ್ಪು ಆ್ಯಕ್ಚುಲಿ ಚೆನ್ನಾಗಿ ತೊಳೆದಾದ್ಮೇಲೆ ಅದು ನೀರಿನ ಅಂಶ ಕೂಡ ಹೋಗಿಬಿಡಬೇಕು. ನೀರಿನ ಅಂಶ ಇದ್ದಷ್ಟು ನಿಮಗೇನಾಗುತ್ತೆ, ಆವಾಗ ನಿಮಗೆ ಮಸಾಲೆ ಕೂಡ ಹಿಡಿಯೋದಿಲ್ಲ. ಸೊ ಒಂದು ಕಡೆ ನಾನು ಕ್ಲೀನಿಗೆ ಹಚ್ಕೊಂಡಿದ್ದೀನಿ, ನೆಕ್ಸ್ಟ್ ಇನ್ನೊಂದು ಕಡೆಯೂ ಕೂಡ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ. ಸೊ ಏನಿಲ್ಲ, ಸಿಂಪಲಾಗಿ ಬರೀ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸಾಕಾಗಿದೆ. ಸೊ ನೋಡಿ, ಕ್ಲೀನಿಗೆ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ನೀವು ಸ್ವಲ್ಪ ಒಂದು ಕಡೆ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಸೊ ಇದರದ್ದು ಮ್ಯಾರಿನೇಷನ್ ಆಗುತ್ತೆ. ಯಾಕಂದರೆ ಇದ್ರಲ್ಲಿ ಸ್ವಲ್ಪ ವಾಸನೆ ಗೀಸನೆ ಇದ್ದರೂ ಕೂಡ ಹೋಗುತ್ತೆ. ಸೊ ಇವಾಗ ನೋಡ್ಕೋಬೋದು ನೀವು, ಇದು ನಾನಿವಾಗ ಇಷ್ಟೊತ್ತು ಹಾಫ್ ಆನ್ ಅವರ್ ಇಟ್ಟಿದ್ದೆ. ಸೊ ಈಗ ನೋಡಿದ್ರೆ ಇದ್ರದ್ದು ಏನಾದರೂ ಸ್ಮೆಲ್ ಗಿಲ್ಲೆಲ್ಲ ಇವಾಗ ಕೆಳಗಡೆ ಬಂದಿದ್ದರೆ ನಾನು ಅದಕ್ಕೆ ನೋಡಿ, ಅದಕ್ಕೆ ಇದು ಯೂಸ್ ಮಾಡಲ್ಲ ಈ ತಟ್ಟೆನ. ಸೊ ಬೇರೆ ತಟ್ಟೆಯಲ್ಲಿ ನಾನಿದು ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಮಾಲ್ ತಟ್ಟೆಯಲ್ಲಿ. ಸೊ ಇದರಲ್ಲಿ ಏನೇನು ಹಾಕ್ಕೊಳ್ಬೋದು ಅಂತ ಕೂಡ ನಾನು ಹೇಳಿಕೊಂಡು ಹಾಕ್ಕೊಳ್ತಾನೆ, ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಇವಾಗ ಒಂದೊಂದಾಗೆ ಖಾರದ ಪುಡಿ ಚಿಲ್ಲಿ ಪೌಡರ್ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಳ್ಬೋದು. ಖಾರದ ಪುಡಿ 2 ಟೇಬಲ್ ಸ್ಪೂನ್. ಇವಾಗ ಸಾಂಬಾರು ಪೌಡರ್, ಸಿಂಪಲ್ ರೆಸಿಪಿ ಅಷ್ಟೇ ಇದು. ಸಾಂಬಾರು ಪೌಡ್ರು ಕೂಡ ನಾನು ಇವಾಗಿಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಒಂದು ಫಿಶ್ಗೆ ಎಷ್ಟು ಬೇಕು ಅನ್ನೋದಕ್ಕಿಂತ ಸ್ವಲ್ಪ ಉಪ್ಪು, ಆಲ್ರೆಡಿ ಉಪ್ಪು ನಾನು ಇದಕ್ಕೆ ಫಿಶ್ಗೆ ಮ್ಯಾರಿನೇಟ್ ಮಾಡಿದ್ದೆ. ಸೊ ಇದಕ್ಕೆ ನೋಡಿಕೊಂಡು ನಾವು ಇದಕ್ಕೂ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ, ಎಲ್ಲ ಮಿಕ್ಸ್ ಆಗೋ ಥರ. ಸೊ ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ ನೀವು ಹಾಕ್ಕೊಳ್ಬೋದು. ಸೊ ಇದರಲ್ಲಿ ನಾನು ಇವಾಗ ನೆಕ್ಸ್ಟು ಸ್ವಲ್ಪ ಲಿಂಬೆಹಣ್ಣು ಕೂಡ ನಾನು ಕಿವುಚ್ತೀನಿ. ಸೊ ಲಿಂಬೆಹಣ್ಣು ಕೂಡ ನಿಮಗೆ ಒಂಥರ ಖಾರ ಏನು ಈ ಘಾಟಿದ್ರೂ ಕೂಡ ನಿಮಗೆ ಅದರದ್ದು ಲಿಂಬೆಹಣ್ಣಿಂದ ನಿಮಗೆ ಕ್ಲೀನಾಗಿ ಆಗಿಬಿಡುತ್ತೆ. ಸೊ ಆ ಟೇಸ್ಟು ಕೂಡ ನಿಮಗೆ ತುಂಬ ಚೆನ್ನಾಗಿ ಕೊಡುತ್ತೆ, ವಾಸನೆ ಕೂಡ ಇರೋದಿಲ್ಲ. ಸೊ ಡೈಜೆಷನ್ ಕೂಡ ಆಗುತ್ತೆ. ಸೊ ಎಣ್ಣೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆನೂ ನಾನೇನು ಜಾಸ್ತಿ ಹಾಕ್ಕೊಂಡ್ರೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ನೀರು ಕೂಡ ನೋಡಿಕೊಂಡು ನಾವು ಇವಾಗ ಮ್ಯಾರಿನೇಟ್ ಎಷ್ಟು ಮಾಡಬೇಕು, ಇದಕ್ಕೆ ಎಷ್ಟು ಕ್ಲೀನಾಗಿ ಹಚ್ಬೋದು ಅನ್ನೋ ಒಂದು ನೋಡಿಕೊಂಡು ನಾವು ನೀರು ಕೂಡ ನಾನು ಇವಾಗ ಏನು ಒಂದು ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನಷ್ಟು ನೀರು, ಅಷ್ಟು ನೀರನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಈ ಥರ. ಸೊ ನೀವು ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು, ಅಷ್ಟು ಕ್ಲೀನಾಗೆ ನೀವು ನೋಡ್ಕೋಬೇಕು. ಇನ್ನೂ ಬೇಕಾದರೆ ನೀವು ಇನ್ನೂ ಉಪ್ಪು ನೋಡಿಕೊಂಡು ಟೇಸ್ಟ್ ಈ ಟೈಮಲ್ಲಿ ಸೊ ನೀವಿನ್ನು ಸ್ವಲ್ಪನೂ ಹಾಕ್ಕೋಬೋದು. ಇನ್ನು ಖಾರದ ಪುಡಿ ಹಾಕ್ಕೋಬೇಕಂದ್ರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಬ್ಯಾಡ್ಗೆ ಬೇಯಿಸ್ಬಿಟ್ಟು ಕೂಡ ರುಬ್ಕೊಂಡು ಅದು ಕೂಡ ಮಾಡ್ಕೊಳ್ತೀನಿ. ನಾನು ಇಲ್ಲ, ಡೈರೆಕ್ಟಾಗೆ ಪೌಡರೇ ತೊಗೊಂಡು ಸಿಂಪಲ್ಲಾಗಿ ಎಲ್ಲಿ ಹೋದ್ರೂ ನೀವು ಮಾಡ್ಕೊಳ್ಬೋದು. ಇದು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕ್ಲೀನಿಗೆ 2 ಕಡೆನೂ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ತುಂಬಾ ತಿಕ್ಕಗೆ ಬೇಡ, ಸ್ವಲ್ಪ ಮೀಡಿಯಮಾಗಿ ಅಷ್ಟು ಆದರೆ ಸಾಕು. ಯಾಕೆಂದರೆ ಇಲ್ಲಾಂದರೆ ಮಸಾಲ ಎಲ್ಲ ಹಾಗಾಗಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಕಡೆಯೂ ಕೂಡ ನಾನು ಇದೇ ಥರ ಕ್ಲೀನಾಗೆ ಹಚ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಈ ಪ್ಯಾಂಫ್ಲೆಟ್ನ ನೀವು ಪೀಸಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನಾನು ಈ ಸಲ ಒಂದು ಸಿಂಗಲ್ಲಾಗಿ ಯಾವ ಥರ ಫ್ರೈ ಮಾಡೋದು ತುಂಬ ಈಸಿಯಾಗಿ ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ಸೊ ಇದನ್ನು ಕೂಡ ನಾನು 1.5 ಅವರ್ 2 ಅವರ್ಸು ಫ್ರಿಜ್ಜಲ್ಲಾದರೂ ಇಡ್ಬೋದು, ಹಾಗೆ ನಾವು ಇಡ್ಬೋದು. ಸೊ ಇವಾಗ 1 ಅವರ್ ಆಗಿದೆ ನೋಡಿ, ನಾನು ಚೆನ್ನಾಗಿ ಮ್ಯಾರಿನೇಟ್ ಏನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗಿ ಅಷ್ಟೇ. ಸೊ ಏನು ತವಾ ತೊಗೊಂಡಿರ್ತೀನಿ ನಾವಿಲ್ಲಿ, ಪ್ಯಾನು ಬಾಣಲಿ ಪ್ಯಾನ್ ಏನಾದ್ರು ತೊಗೊಳ್ಬೋದು. ಸೊ ಎಣ್ಣೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಒಂದೇ ಸಲ ಎಣ್ಣೆ ಕಾದ ತಕ್ಷಣ ನೀವೇನು ಮಾಡಬೇಕು, ಫಿಶ್ನ ಈ ಥರ ಹಾಕ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಸೈಡ್ ಎಲ್ಲ ಕ್ಲೀನಿಗೆ ನಿಮಗೆ ಕುಕ್ ಆಗಬೇಕು ಆ ಥರ. ಸೊ ಒಂದ್ಸಲಿ ಒಂದು 2-3 ನಿಮಿಷ ಅಟ್ಲೀಸ್ಟ್ ನೀವು ಒಂದು ಕಡೆ ಕುಕ್ ಮಾಡಿ, ನೆಕ್ಸ್ಟ್ ಫ್ಲಿಪ್ ಮಾಡಿಕೊಂಡ್ರೆ ಇನ್ನೊಂದು ಕಡೆನೂ ಕುಕ್ ಮಾಡ್ಬೋದು. ಸೊ ಇವಾಗೇನು ನಾನು ಇದ್ರ ಜೊತೆಗೆ ಸ್ವಲ್ಪ ಮಸಾಲ ಇಟ್ಕೊಳ್ತೀನಿ, ಅದು ಕೂಡ ನಾನು ಸೈಡಲ್ಲಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದರೆ ಆ ಮಸಾಲೆ ಕೂಡ ನಿಮಗೆ ಕೋರ್ಸಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಥ್ಯಾಂಕ್ ಯು ಫಾರ್ ವಾಚಿಂಗ್.